ತುಂಬ ಕಷ್ಟಗಳನ್ನೇ ಅನುಭವಿಸಿದ್ದೀನಿ. ಆದರೆ ಖುಷಿಯಾಗಿರೋ ವಿಷಯ ಅಂದರೆ ನನಗೆ KSYU ಮಾತ್ರನೇ. ನಾನು ಎಲ್ಲೂ ಯಾವುದೇ ಮನೆಗೋ ಸಮಾರಂಭಗಳು ಫಂಕ್ಷನ್ಗೆ ಎಲ್ಲೂ ಹೋಗೋದಿಲ್ಲ. ವರ್ಷಕ್ಕೊಂದ್ಸಲ KSYUನಲ್ಲಿ ಕಾಂಟ್ಯಾಕ್ಟ್ ಕ್ಲಾಸ್ ಇದೆ, ಎಕ್ಸಾಮ್ ಇದೆ ಅಂತ ಕರೆದಾಗ ತುಂಬ ಖುಷಿಯಿಂದ ಬರ್ತೀನಿ. ಯಾಕಂದರೆ ನನ್ನ ಜೀವನ ಶೈಲಿ ಬದಲಾಗಿದ್ದು ಈ KSYUಯಿಂದನೇ. ನಾನು ಖುಷಿಯಿಂದ ಬರೋದು, ಇಲ್ಲಿ ಹಾಸ್ಟೆಲಲ್ಲಿ ಸ್ಟೇ ಮಾಡೋದು, ಇಲ್ಲಿ ಗಿಡ ಮರಗಳು, ಇಲ್ಲಿ ದೊಡ್ಡ ಲೈಬ್ರರಿ ಇದೆ. ನನಗೆ ಬೇಕಾಗಿರೋ ಪುಸ್ತಕ ಏನಿದೆಯೋ ಅಲ್ಲಿ ಹೋಗಿ ತೊಗೊಂಡು ಓದ್ತಾ ಇದ್ದೆ. ಮತ್ತು ಇಲ್ಲಿನ ಅಟ್ಮಾಸ್ಫಿಯರು ನನಗೇನು ಮೈಸೂರು ಅಂದ್ರೇ ತಾಯಿ ಮನೆ ಥರ ನಾನು ಖುಷಿಯಿಂದ ಬರ್ತೀನಿ. ಸೊ ಒಂದು ಸಾಧಾರಣವಾದ ಭಿಕ್ಷುಕಿಯಾಗಿದ್ದ ನಾನು, ಇವರು KSYUದವರು ಪೇಪರಲ್ಲಿ ಹಾಕಿದ್ದು ಇಲ್ಲಿ ಅಡ್ಮಿಷನ್ಸ್ ಇದೆ ಅಂತ. ಆ ಒಂದೇ ಒಂದು ವಿಷಯದಿಂದ ನಾನು ಇಷ್ಟೆಲ್ಲ ಓದಿದ್ದೀನಿ. ಮತ್ತು ನಾನು ಒಟ್ಟು 7 ಡಿಗ್ರಿ ಮಾಡಿದ್ದೀನಿ. ಯೋಗಶಾಸ್ತ್ರದಲ್ಲಿ ಓದಿದ್ದೀನಿ, ಯೋಗದಲ್ಲಿ PhD ಮಾಡಿದ್ದೀನಿ. ಆಮೇಲೆ ನಾನು ಟೈಲರಿಂಗು ಕ್ಲಾಸ್ ತುಂಬ ಜನಕ್ಕೆ ಟೈಲರಿಂಗ್ ಹೇಳ್ಕೊಡ್ತಾ ಇದ್ದೀನಿ. ಯಾಕಂದರೆ ನಾನು ಕಲ್ತಿದ್ದು ಅದನ್ನು ಮರ್ತೋಗ್ಬಾರ್ದು, ನಾನು ಕೆಳಗಡೆಯಿಂದನೇ ಬಂದಿದ್ದೀನಿ ಅನ್ನೋ ವಿಷಯನ ನಾನು ಮರ್ತೋಗ್ಬಾರ್ದು ಅಂತ ಹೇಳ್ಬಿಟ್ಟು ಟೈಲರಿಂಗ್ ಸೆಕ್ಷನ್ ಕಲಿಸ್ತಾ ಇದ್ದೀನಿ ಮಕ್ಕಳಿಗೆ. ಆಮೇಲೆ ಸಿಗರಮ್ ಅಂತ ಒಂದು ಟೀಮ್ ಮಾಡಿದ್ದೀನಿ. ನಂತರ ಹೆಣ್ಮಕ್ಳಿಗೋಸ್ಕರ ಒಂದು ಪ್ರಾಜೆಕ್ಟ್ ಮಾಡ್ತಾಯಿದ್ದೀನಿ. ಮದುವೆ ಆಯಿತು, ಗಂಡ ಕೈ ಬಿಟ್ಬಿಟ್ಟ, ಗಂಡ ಸರಿ ಇಲ್ಲ, ತಂದೆ ತಾಯಿ ಸರಿ ಇಲ್ಲ ಅಂತ ನಾವು ಕೊರಗಬಾರ್ದು. ಜೀವನದಲ್ಲಿ ಎಲ್ಲನೂ ಸಾಧನೆ ಮಾಡೋಕ್ಕಾಗುತ್ತೆ, ಮನಸ್ಸಿಡಬೇಕು, ಆತ್ಮಧೈರ್ಯ ಇರಬೇಕು. ಪ್ರಪಂಚದಲ್ಲಿ ಎಲ್ಲರೂ ಕೆಟ್ಟವರಿಲ್ಲ, ಒಳ್ಳೆಯವರು ಇರ್ತಾರೆ. ನೋಡಿದವರೆಲ್ಲ ಕೆಟ್ಟವ್ರು ಕಾಣಿಸಲ್ಲ. ಕೆಟ್ಟವ್ರು ಇದ್ರೂ ಅವ್ರನ್ನ ಒಳ್ಳೆಯವರಾಗಿ ನಮಗೆ ತಕ್ಕಂಗೆ ನಾವು ಬದಲಾವಣೆ ಮಾಡ್ಕೋಬೇಕು ಅನ್ನೋ ಒಂದು ಮಟ್ಟದಲ್ಲಿ ನಾನು 36 ಜನ ಲೇಡೀಸ್ಗೆ 2 ವೀಲರ್ ಹೇಳ್ಕೊಡ್ತಾಯಿದ್ದೀನಿ, ಬೈಕ್ ಹೇಳ್ಕೊಡ್ತೀನಿ. ಫಸ್ಟು ನಾನು ಸೈಕಲಲ್ಲಿ ಹೋಗಿ ಬಟ್ಟೆ ಮಾರ್ತಾಯಿದ್ದೆ ಬೀದಿಗೂ. ಆಮೇಲೆ ನಾನು ಒಂದು ಬೈಕ್ ತೊಗೊಂಡೆ, ಅದರಲ್ಲಿ ಸಂಪಾದನೆ ಮಾಡಿ ನನ್ನ ಬೈಕ್ ಉಚಿತವಾಗಿ ನಾನು ಬೇರೆಯವ್ರಿಗೆ ಹೇಳ್ಕೊಟ್ರೆ ಅವ್ರಿಗೆ ಹೆಲ್ಪ್ ಆಗ್ಬೋದಲ್ಲ ಅಂಥೇಳಿ ಒಟ್ಟು 36 ಲೇಡೀಸ್ಗೆ ನಾನು ಬೈಕ್ ಹೇಳ್ಕೊಟ್ಟಿದ್ದೀನಿ. ಮನೆ ಕೆಲಸ ಮಾಡ್ತಾ ಇರೋರನ್ನ ಒಳ್ಳೆ ಕೆಲಸಕ್ಕೆ ಸೇರಿಸಿದ್ದೀನಿ. ಟೀಚರ್ಸ್ ಮಾಡಿದ್ದೀನಿ, ತುಂಬ ಜನನ ಯೋಗ ಟೀಚರ್ಸ್ ಮಾಡಿದ್ದೀನಿ. ಅವರಿಗೆಲ್ಲ ಫೀಸ್ ಕಟ್ಟಿ ನಾನೇ ಓದಿಸ್ತಾ ಇದ್ದೀನಿ. ತುಂಬ ಜನ ಟೀಚರ್ಸ್ ಆಗಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಹಸಿವು, ನನ್ನ ಒಂಟಿತನ ನನ್ನ ಹಸಿವು ಏನು ಮಾಡ್ತು ಅಂದರೆ ಒಂದು ಆಶ್ರಮವನ್ನು ಸೃಷ್ಟಿ ಮಾಡಬೇಕು ಅಂತ ಆಸೆ ಆಯಿತು. ನಾನು ಚಿಕ್ಕ ವಯಸ್ಸಿದ್ದಾಗ ಊಟ ಇಲ್ದಿರ ಎಷ್ಟು ಕಷ್ಟಪಟ್ಟನೋ ಅದೇ ಥರ ಯಾವುದೇ ಮಕ್ಕಳು ಊಟ ಇಲ್ದಿರ ಕಷ್ಟಪಡಬಾರ್ದು ಅನ್ನೋ ನಿರ್ಧಾರದಲ್ಲಿ ನನ್ನ ಸ್ವಂತ ದುಡಿಮೆಯಲ್ಲಿ ನಾನು ಒಂದು 4 ಮಕ್ಕಳನ್ನ ಸಾಕೋಣ ಅಂತ ಡಿಸೈಡ್ ಮಾಡಿದೆ. ಆದರೆ ಇವತ್ತು ನನ್ನ ಆಶ್ರಮದಲ್ಲಿ 50 ಜನ ಮಕ್ಕಳು ಓದ್ತಾ ಇದ್ದಾರೆ. 50 ಜನ